ನಮಸ್ಕಾರ. ಈ ಸೆಷನ್ಗೆ ಸ್ವಾಗತ. ಇಂದು ನಾವು 4ರಿಂದ 1 ಮಲ್ಟಿಪ್ಲೆಕ್ಸರ್ ಬಗ್ಗೆ ಕಲಿಯಲಿದ್ದೇವೆ. ಡೇಟಾ ಕಂಪ್ರೆಷನ್ ಮತ್ತು ಸಂವಹನದಂತಹ ಸಿಸ್ಟಮ್ಗಳಲ್ಲಿ ಡೇಟಾವನ್ನು ಆಯ್ಕೆ ಮಾಡಲು ಮತ್ತು ಕಳುಹಿಸಲು ಈ ಡಿವೈಸ್ ನಿಜವಾಗಿಯೂ ಮುಖ್ಯವಾಗಿದೆ. ನಾವು ಈ ಪ್ರಮುಖ ಡಿವೈಸ್ ನಿರ್ಮಿಸಿ ಅದನ್ನು ಅರ್ಥ ಮಾಡಿಕೊಳ್ಳೋಣ ಮತ್ತು ಡಿಜಿಟಲ್ ಸೆಲೆಕ್ಷನ್ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ನೋಡೋಣ. ಉದ್ದೇಶಗಳು. ಈ ಸೆಷನ್ ಕೊನೆಯಲ್ಲಿ ನೀವು ಕಲಿಯುವುದು 4:1 ಮಲ್ಟಿಪ್ಲೆಕ್ಸರ್ ಸರ್ಕ್ಯೂಟ್ ನಿರ್ಮಿಸಲು ಮತ್ತು ಪರೀಕ್ಷಿಸಲು ಅಗತ್ಯವಿರುವ ಉಪಕರಣಗಳು ಮತ್ತು ವಸ್ತುಗಳನ್ನು ಗುರುತಿಸುವುದು, IC 74LS153 ಬಳಸಿಕೊಂಡು 4:1 ಮಲ್ಟಿಪ್ಲೆಕ್ಸರ್ ಸರ್ಕ್ಯೂಟ್ ಅನ್ನು ನಿರ್ಮಿಸಿ ಅದನ್ನು ಪರೀಕ್ಷಿಸುವುದು. ಮಲ್ಟಿಪ್ಲೆಕ್ಸರ್ ಬಗ್ಗೆ ಪರಿಚಯ. ಮಲ್ಟಿಪ್ಲೆಕ್ಸರ್ ಮಕ್ಸ್ ಎನ್ನುವುದು ಸಂಯೋಜಿತ ಲಾಜಿಕ್ ಸರ್ಕ್ಯೂಟ್ ಆಗಿದ್ದು, ಸೆಲೆಕ್ಟರ್ ಇನ್ಪುಟ್ಗಳ ಸ್ಥಿತಿಯನ್ನು ಆಧರಿಸಿ ಅದು ಹಲವಾರು ಅನಲಾಗ್ ಅಥವಾ ಡಿಜಿಟಲ್ ಇನ್ಪುಟ್ ಸಿಗ್ನಲ್ಸ್ ಅನ್ನು ಒಂದೇ ಔಟ್ಪುಟ್ ಲೈನ್ಗೆ ಚಾನೆಲ್ ಮಾಡುತ್ತದೆ. ಮಕ್ಸ್ನ ಪವರ್ ನಿಯಂತ್ರಣ ಲೈನ್ನಲ್ಲಿದೆ. ಕೊಟ್ಟಿರುವ ಯಾವುದೇ ಸಮಯದಲ್ಲಿ ಔಟ್ಪುಟ್ಗೆ ಯಾವ ಇನ್ಪುಟ್ ಲೈನ್ ಕನೆಕ್ಟ್ ಆಗುತ್ತದೆ ಎಂಬುದು ನಿರ್ಧರಿಸುತ್ತದೆ. ಈ ಸೆಲೆಕ್ಟರ್ ಪಿನ್ಗಳಿಗೆ ಅಪ್ಲೈ ಮಾಡಿದ ಬೈನರಿ ಕೋಡ್ ಅನ್ನು ಆಧರಿಸಿ ಸಂಬಂಧಿತ ಡೇಟಾ ಚಾನೆಲ್ ಔಟ್ಪುಟ್ಗೆ ಲಿಂಕ್ ಆಗುತ್ತದೆ. 4:1 ಮಲ್ಟಿಪ್ಲೆಕ್ಸರ್ ಅನ್ನು ಇನ್ನೂ ಹೆಚ್ಚು ತಿಳಿಯೋದಾದ್ರೆ, ಇದು ಇನ್ಪುಟ್ 0 ಇಂದ ಇನ್ಪುಟ್ 3 ಎಂದು ಲೇಬಲ್ ಮಾಡಲಾದ 4 ಡೇಟಾ ಇನ್ಪುಟ್ಗಳನ್ನು ಒಳಗೊಂಡಿದೆ. 2 ಸೆಲೆಕ್ಟರ್ ಪಿನ್ಗಳು S0 ಮತ್ತು S1 ಮತ್ತು ಒಂದೇ ಔಟ್ಪುಟ್. ಯಾವುದೇ ಹಂತದಲ್ಲಿ S0 ಮತ್ತು S1 ಸ್ಟೇಟಸ್ ಔಟ್ಪುಟ್ಗೆ ಯಾವ ಇನ್ಪುಟ್ ಕನೆಕ್ಟ್ ಆಗುತ್ತದೆ ಎಂಬುದನ್ನು ನಿರ್ಧರಿಸುತ್ತದೆ. ಇಲ್ಲಿ 4 ಸ್ಯಾಂಪಲ್ ಡೇಟಾ ಇನ್ಪುಟ್ಸ್ ಇವೆ: 010, 110, 001, 101. ಸೆಲೆಕ್ಟ್ ಇನ್ಪುಟ್ ಅನ್ನು 00ಗೆ ಬದಲಾಯಿಸೋಣ. ಮೊದಲ ಡೇಟಾ ಇನ್ಪುಟ್ 010 ಅನ್ನು ಔಟ್ಪುಟ್ಗೆ ನಿರ್ದೇಶಿಸಲಾಗಿದೆ ಎಂಬುದನ್ನು ನೋಡಿ. ಈಗ ನಾವು ಸೆಲೆಕ್ಟ್ ಇನ್ಪುಟ್ 10ಗೆ ಬದಲಾಯಿಸೋಣ. ಈಗ ಎರಡನೇ ಡೇಟಾ ಇನ್ಪುಟ್ ಔಟ್ಪುಟ್ಗೆ ವರ್ಗಾಯಿಸಲಾಗಿದೆ. ಮಲ್ಟಿಪ್ಲೆಕ್ಸರ್ ಟ್ರೂತ್ ಟೇಬಲ್ S1 ಮತ್ತು S0 ಬೈನರಿ ಸೆಲೆಕ್ಟರ್ನ ಪ್ರತಿಯೊಂದು ಸಂಯೋಜನೆಯು ನಿರ್ದಿಷ್ಟ ಇನ್ಪುಟ್ ಮಾರ್ಗವನ್ನು ಹೇಗೆ ಆಕ್ಟಿವ್ ಮಾಡುತ್ತದೆ ಎಂಬುದನ್ನು ಸ್ಪಷ್ಟವಾಗಿ ತೋರಿಸುತ್ತದೆ. ಸೆಲೆಕ್ಟರ್ ಬಿಟ್ ಸ್ಟೇಟಸ್ ಅನ್ನು ನೋಡುವ ಮೂಲಕ ಇನ್ಪುಟ್ ಔಟ್ಪುಟ್ ಸ್ಟೇಟಸ್ ಅನ್ನು ಲೆಕ್ಕಾಚಾರ ಮಾಡಲು ಇದು ಸುಲಭ ಮಾಡುತ್ತದೆ. ಈಗ IC 74LS153 ಬಳಸಿಕೊಂಡು 4:1 ಮಲ್ಟಿಪ್ಲೆಕ್ಸರ್ ಸರ್ಕ್ಯೂಟ್ ಅನ್ನು ನಿರ್ಮಿಸಲು ಮತ್ತು ಪರೀಕ್ಷಿಸಲು ಟೂಲ್ಸ್ ಮತ್ತು ಸಾಮಗ್ರಿ ನೋಡೋಣ. ನಮಗೆ ಈ ಕೆಳಗಿನ ಉಪಕರಣಗಳು ಬೇಕಾಗುತ್ತವೆ: ಡಿಜಿಟಲ್ ಟ್ರೈನರ್ ಕಿಟ್ 1, ಪ್ರೋಬ್ಗಳೊಂದಿಗೆ ಡಿಜಿಟಲ್ ಮಲ್ಟಿಮೀಟರ್ 1, ವೈರ್ ಸ್ಟ್ರಿಪ್ಪರ್ 1, ಟ್ವೀಸರ್ 1. ನಮಗೆ ಈ ಕೆಳಗಿನ ಸಾಮಗ್ರಿಗಳು ಮತ್ತು ಕಾಂಪೊನೆಂಟ್ಸ್ ಬೇಕಾಗುತ್ತವೆ: IC 74LS153 ಮತ್ತು ಹುಕಪ್ ವೈರ್ ಅಗತ್ಯವಿರುವಂತೆ. ಈಗ IC 74LS153 ಅನ್ನು ನೋಡೋಣ. ನಿರ್ದಿಷ್ಟವಾಗಿ ಡ್ಯುಯಲ್ 4:1 ಲೈನ್ ಡೇಟಾ ಸೆಲೆಕ್ಟರ್ ಅಥವಾ ಮಲ್ಟಿಪ್ಲೆಕ್ಸರ್. IC 74LS153 ಎಂಬುದು ಡಿಜಿಟಲ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಆಗಿದ್ದು, ಅದು 74LS ಸರಣಿಗೆ ಸೇರಿದೆ. 74LS153 ಡ್ಯುಯಲ್ 4 ಲೈನ್ ಟು 1 ಲೈನ್ ಡೇಟಾ ಸೆಲೆಕ್ಟರ್ ಅಥವಾ ಮಲ್ಟಿಪ್ಲೆಕ್ಸರ್. ಇದು ಒಂದೇ ಐಸಿಯೊಳಗೆ 2 ವೈಯಕ್ತಿಕ 4:1 ಮಲ್ಟಿಪ್ಲೆಕ್ಸರ್ ಒಳಗೊಂಡಿದೆ. ಪ್ರತಿ ಮಲ್ಟಿಪ್ಲೆಕ್ಸರ್ 4 ಡೇಟಾ ಇನ್ಪುಟ್ ಲೈನ್ಗಳನ್ನು ಹೊಂದಿದೆ, ಆದರೆ ಔಟ್ಪುಟ್ ಲೈನ್ ಮಾತ್ರ ಕೇವಲ 1. ಈ ಐಸಿಯ ಪಿನ್ ಕಾನ್ಫಿಗರೇಷನ್ ನೋಡೋಣ. ಇದು 16 ಪಿನ್ ಪ್ಯಾಕೇಜ್ನಲ್ಲಿ ಬರುತ್ತದೆ. ಪಿನ್ 6, 5, 4 ಮತ್ತು 3 ಮೊದಲ ಮಲ್ಟಿಪ್ಲೆಕ್ಸರ್ಗೆ ಡೇಟಾ ಇನ್ಪುಟ್ಗಳಾಗಿವೆ. ಪಿನ್ 10, 11, 12 ಮತ್ತು 13 ಎರಡನೇ ಮಲ್ಟಿಪ್ಲೆಕ್ಸರ್ಗೆ ಡೇಟಾ ಇನ್ಪುಟ್ಗಳು. ಪಿನ್ 1 ಮತ್ತು 15 ಕ್ರಮವಾಗಿ ಮೊದಲ ಮತ್ತು ಎರಡನೇ ಮಲ್ಟಿಪ್ಲೆಕ್ಸರ್ ಎನೇಬಲ್ ಇನ್ಪುಟ್ಗಳಾಗಿವೆ. ಇವು ಆಕ್ಟಿವ್ ಲೋ ಇನ್ಪುಟ್ಸ್. ಪಿನ್ 14 ಮತ್ತು 2 ಮೊದಲ ಮಲ್ಟಿಪ್ಲೆಕ್ಸರ್ ಮತ್ತು ಎರಡನೇ ಮಲ್ಟಿಪ್ಲೆಕ್ಸರ್ ಸೆಲೆಕ್ಟ್ ಇನ್ಪುಟ್ಗಳಾಗಿವೆ. ಪಿನ್ 8 ಅನ್ನು ಗ್ರೌಂಡ್ಗೆ ಕನೆಕ್ಟ್ ಮಾಡಲಾಗಿದೆ ಮತ್ತು ಪಿನ್ 16 ಸಪ್ಲೈ ವೋಲ್ಟೇಜ್ಗೆ ಕನೆಕ್ಟ್ ಮಾಡಲಾಗಿದೆ. ಮೊದಲ ಮತ್ತು ಎರಡನೆಯ ಮಲ್ಟಿಪ್ಲೆಕ್ಸರ್ ಔಟ್ಪುಟ್ಗಳು ಕ್ರಮವಾಗಿ ಪಿನ್ 7 ಮತ್ತು 9 ಆಗಿರುತ್ತವೆ. 4:1 ಮಲ್ಟಿಪ್ಲೆಕ್ಸರ್ ಸರ್ಕ್ಯೂಟ್ ಅನ್ನು ನಿರ್ಮಿಸಲು ಮತ್ತು ಪರೀಕ್ಷಿಸಲು 74LS153 ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಅನ್ನು ಬಳಸಿಕೊಂಡು ಹಂತ ಹಂತದ ವಿಧಾನವನ್ನು ನೋಡೋಣ. ಮೊದಲ ಹಂತವೆಂದರೆ ನಿಮ್ಮ ಎಲ್ಲಾ ಕಾಂಪೊನೆಂಟ್ ಸಂಗ್ರಹಿಸುವುದು. ಅವುಗಳನ್ನು ನೀವು ಕೆಲಸ ಮಾಡುವ ಸ್ಥಳದಲ್ಲಿ ಅಂದವಾಗಿ ಜೋಡಿಸುವುದು. ಇದು 74LS153 ಐಸಿಯನ್ನು ಒಳಗೊಂಡಿದೆ.
ನಾವು ಡಿಜಿಟಲ್ ಟ್ರೈನರ್ ಕಿಟ್ ಬಳಸುತ್ತಿರುವುದರಿಂದ ಸರ್ಕ್ಯೂಟ್ನ ಪ್ರಮುಖ ಭಾಗಗಳಾದ ಬ್ರೆಡ್ ಬೋರ್ಡ್, ಪವರ್ ಸಪ್ಲೈ, ಸ್ವಿಚ್ಗಳು, ರೆಸಿಸ್ಟರ್ ಮತ್ತು ಎಲ್ಇಡಿಗಳು ಅದರ ಮೇಲೆ ಅಳವಡಿಸಲಾಗಿರುತ್ತದೆ. ಅಸೆಂಬ್ಲಿಯನ್ನು ಪ್ರಾರಂಭಿಸಲು ಮೊದಲು ಪ್ರತಿ ಭಾಗವನ್ನು ಸಂಪೂರ್ಣವಾಗಿ ಪರೀಕ್ಷಿಸಿ ಮತ್ತು ನೀವು ಸಂಪೂರ್ಣ ಸೆಟ್ ಅನ್ನು ಹೊಂದಿರುವಿರಾ ಎಂದು ನೋಡಿ. ನೀವು ಎಲ್ಲ ಕಾಂಪೊನೆಂಟ್ ಸಂಗ್ರಹಿಸಿದ ನಂತರ ಬ್ರೆಡ್ ಬೋರ್ಡ್ ಅನ್ನು ತಯಾರಿಸಿ. ಮೊದಲನೇದಾಗಿ ಬ್ರೆಡ್ ಬೋರ್ಡ್ಗೆ 16 ಪಿನ್ ಐಸಿ 74LS153 ಅನ್ನು ಇನ್ಸರ್ಟ್ ಮಾಡುವುದರ ಮೂಲಕ ಪ್ರಾರಂಭಿಸಿ. ಎಲ್ಲ ಪಿನ್ಗಳನ್ನು ಸರಿಯಾಗಿ ಲಂಬವಾಗಿ ಜೋಡಿಸಲಾಗಿದೆಯೆಂದು ನೋಡಿ ಮತ್ತು ನಿಖರವಾದ ನಿಯೋಜನೆಗಾಗಿ ಸರ್ಕ್ಯೂಟ್ ಡಯಾಗ್ರಾಮ್ ನೋಡಿ. ಡಿಜಿಟಲ್ ಐಸಿ ಟ್ರೈನರ್ ಕಿಟ್ನ +5V ಪವರ್ ಸಪ್ಲೈ ವಿಭಾಗವು ಕೆಲಸ ಮಾಡುತ್ತಿದೆಯೇ ಅಥವಾ ಇಲ್ಲವೇ ಎಂದು ಮಲ್ಟಿಮೀಟರ್ ಬಳಸಿ ಖಚಿತಪಡಿಸಿಕೊಳ್ಳಿ. ಪವರ್ ಸಪ್ಲೈ ಅನ್ನು ಆನ್ ಮಾಡಿ. ಟ್ರೈನರ್ ಕಿಟ್ನ ಪವರ್ ಮತ್ತು ಗ್ರೌಂಡ್ ಬ್ರೆಡ್ ಬೋರ್ಡ್ಗೆ ಕನೆಕ್ಟ್ ಮಾಡಿ. ಇನ್ನೊಂದು ಜಂಪರ್ ವೈರ್ ತೆಗೆದುಕೊಂಡು ಅದರ ಒಂದು ತುದಿಯನ್ನು +5V ಸೋರ್ಸ್ಗೆ ಮತ್ತು ಇನ್ನೊಂದು ತುದಿಯನ್ನು ಪಿನ್ 16ರೊಂದಿಗೆ ಸಪ್ಲೈ ಸೋರ್ಸ್ಗೆ ಕನೆಕ್ಟ್ ಮಾಡಿ. ಜಂಪರ್ ವೈರ್ನ ಮೊದಲ ಒಂದು ತುದಿಯನ್ನು ಗ್ರೌಂಡ್ ರೇಲ್ ಅಥವಾ ಗ್ರೌಂಡ್ ಸೋರ್ಸ್ ಮತ್ತು ಇನ್ನೊಂದು ತುದಿಯನ್ನು ಪಿನ್ 8ರೊಂದಿಗೆ ಕನೆಕ್ಟ್ ಮಾಡಿ. ಈ ಹಂತವು ಐಸಿಗೆ ಪವರ್ ನೀಡಲು ಮತ್ತು ಸರ್ಕ್ಯೂಟ್ಗೆ ಕಾಮನ್ ರೆಫರೆನ್ಸ್ ಒದಗಿಸಲು ಅತ್ಯಗತ್ಯ. ಎರಡೂ ಮಲ್ಟಿಪ್ಲೆಕ್ಸರ್ಗಳು ಪಿನ್ ಸಂಖ್ಯೆ 1 ಮತ್ತು 15 ಎನೇಬಲ್ ಪಿನ್ಗಳು ಆಕ್ಟಿವ್ ಲೋ ಸ್ಟೇಟ್ನಲ್ಲಿದೆಯೆಂದು ನೋಡಿ. ವೈರ್ಗಳನ್ನು ಬ್ರೆಡ್ ಬೋರ್ಡ್ಗೆ ದೃಢವಾಗಿ ಅಳವಡಿಸಲಾಗಿದೆ ಮತ್ತು ಕನೆಕ್ಷನ್ ಸಡಿಲವಾಗಿಲ್ಲ ಎಂದು ನೋಡಿಕೊಳ್ಳಿ. ಸುರಕ್ಷತಾ ಸಲಹೆ: ಲೂಸ್ ಕನೆಕ್ಷನ್ಗಳಿಂದ ಸರ್ಕ್ಯೂಟ್ ಅನ್ಸ್ಟೇಬಲ್ ಆಗಬಹುದು. ಈ ಕನೆಕ್ಷನ್ಗಳನ್ನು ಮಾಡಿದ ನಂತರ ನೀವು ಪಿನ್ಗಳನ್ನು ಗ್ರೌಂಡ್ಗೆ ಸರಿಯಾಗಿ ಕನೆಕ್ಟ್ ಮಾಡಿರುವಿರಿ ಎಂದು ನೋಡಿಕೊಳ್ಳಿ. ನಿಮ್ಮ ಸರ್ಕ್ಯೂಟ್ ಡಯಾಗ್ರಾಮ್ ಜೊತೆ 2 ಬಾರಿ ಪರಿಶೀಲಿಸಿ. 4 ಸ್ವಿಚ್ಗಳನ್ನು ತೆಗೆದುಕೊಳ್ಳಿ. ಸ್ವಿಚ್ 1, 2, 3 ಮತ್ತು 4. ಸ್ವಿಚ್ 1 ಅನ್ನು ಪಿನ್ 6ಕ್ಕೆ ಕನೆಕ್ಟ್ ಮಾಡಿ. ಸ್ವಿಚ್ 2 ಅನ್ನು ಪಿನ್ 5ಕ್ಕೆ ಕನೆಕ್ಟ್ ಮಾಡಿ. ಸ್ವಿಚ್ 3 ಅನ್ನು ಪಿನ್ 4ಕ್ಕೆ ಕನೆಕ್ಟ್ ಮಾಡಿ. ಸ್ವಿಚ್ 4 ಅನ್ನು ಪಿನ್ 3ಕ್ಕೆ ಕನೆಕ್ಟ್ ಮಾಡಿ. S5 ಮತ್ತು S6 ಸ್ವಿಚ್ಗಳ ಮೂಲಕ ಸೆಲೆಕ್ಷನ್ ಇನ್ಪುಟ್ ಎ ಅನ್ನು ಪಿನ್ 14ಕ್ಕೆ ಮತ್ತು ಇನ್ಪುಟ್ ಬಿ ಅನ್ನು ಪಿನ್ 2ಕ್ಕೆ ಕನೆಕ್ಟ್ ಮಾಡಿ. ಮೊದಲ ಮಲ್ಟಿಪ್ಲೆಕ್ಸರ್ನ ಔಟ್ಪುಟ್ ಅನ್ನು ಪಿನ್ 7ರಲ್ಲಿ ಪಡೆಯಲಾಗುತ್ತದೆ. ಅದನ್ನು ಔಟ್ಪುಟ್ ಎಲ್ಇಡಿ ಮಾನಿಟರ್ಗೆ ಕನೆಕ್ಟ್ ಮಾಡಿ. ಇನ್ಪುಟ್ಗಳ ಆಯ್ಕೆಗಾಗಿ ಡಿಜಿಟಲ್ ಟ್ರೈನರ್ ಕಿಟ್ನಲ್ಲಿ ಟಾಗಲ್ ಸ್ವಿಚ್ಗಳನ್ನು 5V ಲಾಜಿಕ್ ಹೈ ಅಥವಾ 0V ಲಾಜಿಕ್ ಲೋಗಾಗಿ ಲಾಜಿಕ್ ಲೆವೆಲ್ ಅನ್ನು ಪ್ರತಿನಿಧಿಸಲು ಹೊಂದಿಸಿ. ಪವರ್ ಆನ್ ಮಾಡುವ ಮೊದಲು ಶಾರ್ಟ್ ಸರ್ಕ್ಯೂಟ್ಗಳು ಅಥವಾ ತಪ್ಪಾದ ಕನೆಕ್ಷನ್ಗಳನ್ನು ತಡೆಯಲು ನಿಮ್ಮ ಸರ್ಕ್ಯೂಟ್ ಅನ್ನು 2 ಬಾರಿ ಪರಿಶೀಲಿಸಿ. ಪರಿಶೀಲಿಸಿದ ನಂತರ 5V ಡಿಸಿ ಸಪ್ಲೈ ಆನ್ ಮಾಡಿ.
ನೀವು ಮೊದಲ ಮಲ್ಟಿಪ್ಲೆಕ್ಸರ್ ಡೇಟಾ ಇನ್ಪುಟ್ ಪಿನ್ಗಳಿಗೆ S4 ರಿಂದ S1 ಮತ್ತು ಸೆಲೆಕ್ಷನ್ ಇನ್ಪುಟ್ ಪಿನ್ಗಳಿಗೆ S5 ಇಂದ S6 ಕನೆಕ್ಟ್ ಆಗಿರುವ ಸ್ವಿಚ್ಗಳನ್ನು ಬಳಸಿ ವಿವಿಧ ಕಾಂಬಿನೇಷನ್ಗಳನ್ನು ಪರೀಕ್ಷಿಸಿ. S6 ಮತ್ತು S5 ಸ್ವಿಚ್ಗಳನ್ನು 0-0 ಕಾಂಬಿನೇಷನ್ಗೆ ಟಾಗಲ್ ಮಾಡಿ. ಡೇಟಾ ಇನ್ಪುಟ್ 0 ಔಟ್ಪುಟ್ ಆಗಿರುತ್ತದೆ. D0 ಅನ್ನು 0ಗೆ ಸೆಟ್ ಮಾಡಿದರೆ ಔಟ್ಪುಟ್ Y ಕೂಡ 0 ಆಗಿರಬೇಕು. D0 ಅನ್ನು 1ಗೆ ಸೆಟ್ ಮಾಡಿದರೆ ಔಟ್ಪುಟ್ Y ಕೂಡ 1 ಆಗಿರಬೇಕು. S6 ಮತ್ತು S5 ಸ್ವಿಚ್ಗಳನ್ನು 0-1 ಕಾಂಬಿನೇಷನ್ಗೆ ಟಾಗಲ್ ಮಾಡಿ. ಡೇಟಾ ಇನ್ಪುಟ್ 1 ಔಟ್ಪುಟ್ ಆಗಿರುತ್ತದೆ. D1 ಅನ್ನು 0ಗೆ ಸೆಟ್ ಮಾಡಿದರೆ ಔಟ್ಪುಟ್ Y ಕೂಡ 0 ಆಗಿರಬೇಕು. D1 ಅನ್ನು 1ಗೆ ಸೆಟ್ ಮಾಡಿದರೆ ಔಟ್ಪುಟ್ Y ಕೂಡ 1 ಆಗಿರಬೇಕು. S6 ಮತ್ತು S5 ಸ್ವಿಚ್ಗಳನ್ನು 1-0 ಕಾಂಬಿನೇಷನ್ಗೆ ಟಾಗಲ್ ಮಾಡಿ. ಡೇಟಾ ಇನ್ಪುಟ್ 2 ಔಟ್ಪುಟ್ ಆಗಿರುತ್ತದೆ. D2 ಅನ್ನು 0ಗೆ ಸೆಟ್ ಮಾಡಿದರೆ ಔಟ್ಪುಟ್ Y ಕೂಡ 0 ಆಗಿರಬೇಕು. D2 ಅನ್ನು 1ಗೆ ಸೆಟ್ ಮಾಡಿದರೆ ಔಟ್ಪುಟ್ Y ಕೂಡ 1 ಆಗಿರಬೇಕು. S6 ಮತ್ತು S5 ಸ್ವಿಚ್ಗಳನ್ನು 1-0 ಕಾಂಬಿನೇಷನ್ಗೆ ಟಾಗಲ್ ಮಾಡಿ. ಡೇಟಾ ಇನ್ಪುಟ್ 3 ಔಟ್ಪುಟ್ ಆಗಿರುತ್ತದೆ. D3 ಅನ್ನು 0ಗೆ ಸೆಟ್ ಮಾಡಿದರೆ ಔಟ್ಪುಟ್ Y ಕೂಡ 0 ಆಗಿರಬೇಕು. D3 ಅನ್ನು 1ಗೆ ಸೆಟ್ ಮಾಡಿದರೆ ಔಟ್ಪುಟ್ Y ಕೂಡ 1 ಆಗಿರಬೇಕು. ಇಲ್ಲಿಗೆ ನಾವು ಈ ಸೆಷನ್ ಕೊನೆಗೆ ಬಂದಿದ್ದೇವೆ. ಈ ಸೆಷನ್ನಲ್ಲಿ ನಾವು ಕಲ್ತಿದ್ದೇವೆ 4ರಿಂದ 1 ಮಲ್ಟಿಪ್ಲೆಕ್ಸರ್ ಸರ್ಕ್ಯೂಟ್ ಅನ್ನು ನಿರ್ಮಿಸಲು ಮತ್ತು ಪರೀಕ್ಷಿಸಲು ಅಗತ್ಯವಿರುವ ಉಪಕರಣಗಳು ಮತ್ತು ವಸ್ತುಗಳನ್ನು ಗುರುತಿಸುವುದು. IC 74LS153 ಅನ್ನು ಬಳಸಿಕೊಂಡು 4ರಿಂದ 1 ಮಲ್ಟಿಪ್ಲೆಕ್ಸರ್ ಸರ್ಕ್ಯೂಟ್ ಅನ್ನು ನಿರ್ಮಿಸಿ ಅದನ್ನು ಪರೀಕ್ಷಿಸುವುದು. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ಸೆಷನ್ನಲ್ಲಿ ನಿಮ್ಮನ್ನು ಭೇಟಿ ಮಾಡುತ್ತೇವೆ.